ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತೀಗ ನಾವು ಉಂಟಲ್ಲ ಎಲ್ಲಿಗೆ ಹೊರಟಿದೆ ಗೊತ್ತುಂಟಾ, ನಾವು ಮತ್ತು ಅಮ್ಮ ನಮಗೆ ಕೆಲವು ಫಂಕ್ಷನ್ಸ್ ಅಟೆಂಡ್ ಆಗಲಿಕ್ಕೆ ಉಂಟಾಯ್ತಾ. ಈಗ ಈ ವೀಕಲ್ಲೆಲ್ಲ ತುಂಬ ಫಂಕ್ಷನ್ಸ್ ಅದು ಇದಂತಿದೆ. ನಾವು 2 ಮನೆ ಹೋಗ್ಲಿಕ್ಕೆ ಉಂಟಾಯ್ತಾ. ಫಸ್ಟಿಗೆ ಒಂದು ಮನೆ ಹೋಗ್ಲಿಕ್ಕೆ ಹೋಗಿಬಿಟ್ಟು ಅಲ್ಲಿ ಹೋಗಿ ಆಮೇಲೆ ನಂತರ ಇನ್ನೊಂದು, ಹಾಗೆ 2 ಫಂಕ್ಷನ್ಸಿಗೆ ಹೋಗ್ಲಿಕ್ಕೆ ಉಂಟು. ಈಗ ಬೆಳಗ್ಗೆ ಹೊರಟಿದ್ದೇವೆ. ಬೆಳಗ್ಗೆ ಎದ್ದು ಫಸ್ಟ್ ನಮ್ಮದು ಮಾಮೂಲಿ ಕೆಲಸ ಎಲ್ಲ ತೋಟದೆಲ್ಲ ಮುಗಿಸಿದ್ದೇವೆ. ಮಳೆ ಬಂದಿತ್ತು, ಆದರೂ ಕೂಡ ಕೆಲವು ಅದು ಸಾಕಾಗೋದಿಲ್ಲ. ಹಾಗಾಗಿ ನೀರೆಲ್ಲ ಹಾಕಿ ತೋಟಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ತೆಂಗಿನಕಾಯಿ ಎಲ್ಲ ಹೆಕ್ಕಿಕೊಂಡು ಬಂದು ಹಾಗೆ ಇಂಥದ್ದೆಲ್ಲ ಕೆಲಸ ಮುಗಿಸಿ ಈಗ ನಾವು ಹೊರಟದ್ದು ಫಂಕ್ಷನಿಗೆ. ಸೊ ಈಗ ಬೆಳಗ್ಗೆ ಗಂಟೆ ಎಷ್ಟಾಗಿದೆ ಅಂತ ನೋಡಲಿಕ್ಕೆ ಹೊರಟ್ರೆ 10:30 ಕಳೆದಿದೆ. ಹಾಗೆ ಇನ್ನು ಹೊರಟು ಫಸ್ಟ್ ಒಂದು ಕಡೆ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿಂದ ಇನ್ನೊಂದು ಕಡೆ ಅದೇ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಹೋಗುವಂತಹದ್ದು. ಹಾಗೆ ನೋಡಿ ಅಮ್ಮ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ ಅಮ್ಮ ಸಹ ಫುಲ್ ರೆಡಿಯಾಗಿದ್ದಾರೆ, ನಾನು ಸಹ ರೆಡಿಯಾಗಿದ್ದೇನೆ. ಹಾಗೆ ನಾವೀಗ ಇನ್ನಿಬ್ಬರು ಹೊರಡೋದು. ಕೆಲವರು ಕಮೆಂಟಲ್ಲಿ ಒಬ್ಬರು ಕೇಳಿದ್ರು ಆಯಿತಾ, ಯಾರು ಅಂತ ಸ್ಕ್ರೀನಲ್ಲಿ ಹಾಕ್ತೇನೆ, ನಮ್ಮದು ಶತಮಂಗಳ ಅಡಿಕೆ ಸಸಿಯ ಬಗ್ಗೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಅದರ ವಿಡಿಯೋ ಮತ್ತೆ ಮಾಡಿ ಬಂದು ಹಾಕ್ತೇವೆ. ಹಾಗೆ ಇದಾದ ನಂತರ ನೀವು ನೋಡ್ಬೋದು. ಈಗೊಂದು ಫಸ್ಟ್ ಫಂಕ್ಷನಲ್ಲಿ ಅಟೆಂಡ್ ಆಗಿ ಬಂದು ನಮ್ಮ ಸಸಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇವೆ. ಶತಮಂಗಳ ಸಸಿ ಎಷ್ಟು ಸಮಯ ತಮ್ಮ ನಾವು ನೆಟ್ಟು? 2 ವರ್ಷ ಜಾಸ್ತಿ ಆಯ್ತು. 2.5 ವರ್ಷ ಆಗ್ತಾ ಬಂತು. 2.5 ವರ್ಷ, 3 ವರ್ಷ ಆಗ್ಲಿಲ್ಲ. ಅದಕ್ಕೆ ನೋಡುವಾಗ ಆದಾಗೆ ಕಾಣ್ತದೆ, ಅಷ್ಟಾಗಿಲ್ಲ. ಹಾಗಾದರೆ 2.5 ವರ್ಷ ಆಯಿತು. ಅದರದ್ದು ಡೀಟೇಲ್ಡ್ ವಿಡಿಯೋ ಒಂದು ಮಾಡಿ ಹಾಕ್ತೇವೆ. ಈಗ ನಾವು ರೋಡಲ್ಲಿ ನೋಡಿ ಹೋಗ್ತಾ ಇದ್ದೇವೆ. ಒಳ್ಳೆ ಬಿಸಿಲುಂಟು. ಈಗ ಮಳೆ ಶಾಸ್ತ್ರಕ್ಕೆ ಬಂದದ್ದು ಅಂತ ಹೇಳ್ಬೋದು. ಒಮ್ಮೆ ಸ್ವಲ್ಪ ಬಂದು ಹೋಗಿದೆ. ತೋಟಕ್ಕೆ ನೀರು ಸಾಕಾಗೋದಿಲ್ಲ ಅದು. ಮತ್ತೆ ಕರೆಂಟ್ ಇಲ್ಲ ಆಯ್ತು ಇವತ್ತು. ಬೆಳಿಗ್ಗೆ ರಾತ್ರಿಯೇ ಕರೆಂಟ್ ಹೋಗಿದೆ. ತುಂಬಾ ಸೆಕೆ ಮಲಗಲಿಕ್ಕೆ. ಇನ್ನು ಹೊರಟ್ರೆ ಇತ್ತು ಹಾಗೆ ಅಂತ ಇವತ್ತು ಇನ್ನೂ ಸಹ ಬಂದಿಲ್ಲ. ಇಷ್ಟು ಹೊತ್ತಾದ್ರೂ ಕರೆಂಟೇ ಬಂದಿಲ್ಲ. ಕರೆಂಟೇ ಇಲ್ಲ, ಹಾಗಿರುವ ಸಮಸ್ಯೆ ಒಂದು. ಅದಲ್ಲದೆ ಕರೆಂಟ್ ಇದ್ರೂ ಕೂಡ ವೋಲ್ಟೇಜು ಇಲ್ಲ, ಏನು ವೋಲ್ಟೇಜ್ ಇಲ್ಲ. ತೋಟಕ್ಕೆ ನೀರಾಗ್ಲಿಕ್ಕೆ ಕಷ್ಟ ಆಗ್ತದೆ. ನೀರು ವೋಲ್ಟೇಜ್ ಇಲ್ಲದಿದ್ರೆ ಸರಿ ಬರುದಿಲ್ಲ. ವೋಲ್ಟೇಜ್ ಬಂದ್ರೆ ಮಾತ್ರ ಬರ್ತದೆ ಅಷ್ಟೇ. ಕಡಿಮೆ ಆಗ್ತಾ ಹೋಗ್ತದೆ, ಎಲ್ಲರ ಪಂಪ್ ರನ್ ಆಗ್ತದಲ್ಲ, ಹಾಗೆ ನೀರು ಬರುದಿಲ್ಲ ವೋಲ್ಟೇಜ್ ಇಲ್ಲದಿದ್ರೆ. ಕಮೆಂಟಲ್ಲಿ ನೀವಾಗ ಒಬ್ರು ಕೇಳಿದ ಹಾಗೆ ನಮ್ಮ ಶತಮಂಗಳ ಸಸಿ ಯಾವ ಥರ ಇದೆ ಅಂತೆಲ್ಲ ಕೇಳಿದ್ರಲ್ಲ. ಹಾಗೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಹೊರಟದ್ದು ಈಗ ಇವತ್ತು. ಹಾಗೆ ನನ್ನ ಅಮ್ಮ ಅಲ್ಲಿದ್ದಾರೆ. ಅದರ ಬಗ್ಗೆ ಇನ್ನು ಹೆಚ್ಚಿನ ವಿವರ ನನ್ನ ಅಮ್ಮ ಕೊಡ್ತಾರೆ. ನಮ್ಮ ಶತಮಂಗಳ ಅಡಿಕೆ ಮರಕ್ಕೆ 2 ವರ್ಷ 5 ತಿಂಗಳಾಯ್ತು ಈಗ. ಹಾಗೆ ಬಿಸಿಲಾಗಿದೆ. ನಾವು ವಿಡಿಯೋ ಮಾಡ್ಲಿಕ್ಕೆ ಬರುವಾಗ ಚಂದ ಕಾಣ್ತದೆ ಗೊತ್ತಿಲ್ಲ ನಮ್ಗೆ ಗಿಡ ಎಲ್ಲ. ನಿನ್ನೆ ಮಳೆ ಬಂದ ಕಾರಣ ಇವತ್ತು ನನಗೆ ಸ್ವಲ್ಪ ಹಸಿರು ಜಾಸ್ತಿ ಇದ್ದಾಗೆ ಕಾಣ್ತದೆ. ಆಯ್ತು, ಒಂದು ಸ್ವಲ್ಪ ಮಳೆ ಬಂದಿತ್ತಲ್ಲ ನಿನ್ನೆ. ಹಾಗೆ ಇಷ್ಟು ಎಲ್ಲದಲ್ಲೂ ಸಿಂಗಾರ ಬಂದಿಲ್ಲ ಇದರಲ್ಲಿ. 2 ವರ್ಷ 5 ತಿಂಗಳಾದ್ರೂ ಅದು ಯಾಕೆ ಗೊತ್ತಿಲ್ಲ. ಆದ್ರೆ ಕೆಲವದ್ರಲ್ಲೆಲ್ಲ ಇವಾಗ ಬಂದಿದೆ. ಅಲ್ಲಿ ನಾವಂದ್ರೆ ಈ ಸೋಗೆಯನ್ನು ಹೀಗೆ ಬಿಸಿಲಿಗೆ ಅಂತ ಕಟ್ಟಿದ್ರೆ ಎಡೆಯಲ್ಲಿ ಸಿಂಗಾರ ಕಾಣ್ತಾ ಉಂಟು ಕೆಲವೊಂದ್ರಲ್ಲಿ. ಇದ್ರಲ್ಲೆಲ್ಲ ಇಲ್ಲ. ಅಲ್ಲಿ ಕೆಳಗೆಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ. ಇನ್ನೊಂದು 3 ವರ್ಷ ಬರ್ತಿಯಾಗುವೇ ಬರ್ತದೇನ. ಅಷ್ಟೊಂದು ನಾವು ಅವರು ಹೇಳಿದ ತರ ನಾವು ನೋಡಿಕೊಂಡಿಲ್ಲ. ಆದ ಕಾರಣ ಇಷ್ಟೇ ಬಂದಿರ್ಬೋದು. ಚಾಕ್ರಿ ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ ಇನ್ನು ಚೆನ್ನಾಗಿ ಬರ್ತಿತ್ತು ಅಲ್ಲ. ಮರ ತುಂಬಾ ಚೆನ್ನಾಗಿಯೇ ಬಂದಿದೆ. ಆದ್ರೆ ಅದೇ ಸಿಂಗಾರ ಎಲ್ಲ ಮರದಲ್ಲೂ ಸಿಂಗಾರ ಬಿಡ್ಲಿಲ್ಲ ಅಂತ ಅಷ್ಟೇ. ಸಾಧಾರಣ ಇನ್ನು 3 ವರ್ಷ ಅಪ್ಪಾಗ ಬಿಡುಗಲ್ಲ ಬರ್ತಿ ಅಪ್ಪಾಗ ಬಿಡುಗು ಬಿಡುಗು ಹೇಳಿ. ಇಲ್ಲಿ ಒಂದು ನೋಡು ಸಿಂಗಾರ ಇದ್ದಾತ. ಇದರ ಎಡೆ ಅಂತ ಕಂಡತ್ತು ನೋಡಿ ನನಗೆ ಅಲ್ಲಿ ಮೇಲೆ ಇಪ್ಪಾಗ. ನೋಡಿ ಇಲ್ಲಿ ಒಂದು ಸಿಂಗಾರ ಉಂಟು, ತೋರಿಸ್ತೇವೆ ಈಗ. ಇಲ್ಲಿ ನೋಡಿ 3 ಅಲ್ಲ, ತುಂಬಾ ಇದ್ದೀಗ. ಇಲ್ಲಿ ತುಂಬಾ ಮರಗಳಲ್ಲಿ ಈ ಮರದಲ್ಲೂ ಉಂಟು. ಹಾಳೆ ನೋಡಿ, ಹಾಳೆ ಹತ್ರ ಕಾಣ್ತದೆ ಈ ಮರದಲ್ಲೂ ಸಹ. ಇದು ಅಲ್ಲಿ ಮೇಲಂದ ಕಂಡ. ಇದು ಚಂದ ಇದ್ದು ತೆಗೆಡಿ ಮರ, ಚಂದ ಕಾಣ್ತದೆ. ಸ್ವಲ್ಪ ನೋಡಿ ಇದ್ರಲ್ಲಿ ಬಡ್ದಿದೆ ನೋಡಿ ಸಿಂಗಾರ ಇರುವ ಜಾಗದಲ್ಲಿ, ಈ ಮರದಲ್ಲೂ ಸಹ. ಹಾಗೆ ನಾವು ಎಲ್ಲ ಸಾಲಲ್ಲಿ ಪೂರ್ತಿ ಹೋದ್ರೆ ಎಷ್ಟರಲ್ಲಿ ಇದ್ದೆ ಅಂತ ಗೊತ್ತಾಗ್ತದೆ ನಮ್ಗೆ. ಎಲ್ಲಿದ್ದು ಇದರಲ್ಲಿ 2 ಇದ್ದದ್ದು ನೋಡಿ. ಅಲ್ಲಿ ಮುಂದೆ ಇದೆ ನೋಡಿ ಇಲ್ಲಿ ಯಾವ ತರ ಇದೆ ಅಂತ. ಪೊಟ್ಟು ಸಿಂಗಾರ. ಪೊಟ್ಟು ಸಿಂಗಾರ ಹೇಳ್ರಿ ಅಂತ. ಅದರಲ್ಲಿ ಈಗ ಅಡಕ್ಕೆ ಆಗ್ತಿಲ್ಲಲ್ಲ. ಹೂವಲ್ಲೆಲ್ಲ ಇದ್ದು ನೋಡು. ಮೊನ್ನೆ ನಾನು ಇಲ್ಲೆಲ್ಲಿ ಹೂವಲ್ಲಿ ಕಳ ಅದ, ಅದರಲ್ಲಿ ಇದ್ದು ತೋರಿಸುತ್ತೆ ನೋಡಿ. ಹೂವಲ್ಲಿ ಕಳಗೆ ನೋಡಿ ತೋರಿಸ್ತೇನೆ ನೋಡಿ. ಹೂವಲ್ಲಿ ಕಾಣ್ತದ
ಸಿಂಗಾರ ಬಂದಿದೆ, ಬಂದಿಲ್ಲ ಅಂತ ಇಲ್ಲ, ಎಲ್ಲದ್ರಲ್ಲೂ ಒಂದೇ ತರ ಬರ್ಲಿಲ್ಲ. ಅದು 3 ವರ್ಷ ಆಗೋದೇ ಬರುವುದೇ ಏನೋ. ನಾವು ಸರಿಯಾಗಿ ಎಲ್ರು ಎಂತ ದೊಡ್ಡ ಕೃಷಿಕರೆಲ್ಲ ನೋಡುವಾಗೆ ನೋಡಿದ್ರೆ ಬರ್ತಿತ್ತು ಎಲ್ಲದ್ರಲ್ಲೂ ಅಂತ ಅನಿಸ್ತದೆ. ಇಲ್ಲ, ಸಾಧ್ಯ ಆದಷ್ಟು ಮಟ್ಟಿಗೆ ಚೆನ್ನಾಗಿಯೇ ಇದೆ. ಮರ ಪ್ರತಿ ಚೆನ್ನಾಗಿದೆ. ಸಾಲಿನಲ್ಲಿಯೂ ಸಿಂಗಾರ ಇದೆ, ಆದ್ರೆ ಎಲ್ಲದರಲ್ಲಿ ಒಂದೇ ರೀತಿಯಲ್ಲಿ ಬರ್ಲಿಲ್ಲ ಅಂತ. ಇಲ್ಲಿ ಕೆಳಗಿನ ಸಾಲನ್ನು ತೋರಿಸ್ತೇನಂತ ಬಂದದ್ದೀಗ. ಇಲ್ಲಿ ತುಂಬಾ ಹುಲ್ಲಿದೆ ಈ ಸಾಲಲ್ಲೆಲ್ಲ. ಸಾಧಾರಣ ಮರಗಳಲ್ಲಿ ಹತ್ರ ಗಂಟೆಗಳಿದೆ ನೋಡಿ ಇದೆ ಅಂತ. 1, 2, 3, 4, 5, 6, 7, 8, 9. ಇಲ್ಲಿ 9 ಸಿಂಗಾರ ಇದೆ. ಬಂದಿದೆ. ಇಲ್ಲಿ 9 ಸಿಂಗಾರ ಉಂಟು. ಎಂತ ಈ ಮರದಲ್ಲಿ ಸಿಂಗಾರ ಉಂಟು. ಇದ್ದ ಅಲ್ಲಿ ಒಂದು ಸಿಂಗಾರ ಇದ್ದಲ್ಲ ನೋಡಿ, ಇಲ್ಲಿ ನೋಡಿ ತೋರಿಸ್ತೇನೆ. ಇಲ್ಲಿ ನೋಡಿ ಮರಕ್ಕೆ ಹೆಂಗೆ ತುಂಬಿಕೊಂಡಿದ್ದೋಳಿ. ನೋಡಿ ಸಿಂಗಾರ ಇದೆ ಇಲ್ಲಿ ಕೂಡ. ಇನ್ನೀಗ ಅಡಿಕೆ ಮರ ಸಸಿ ತೋಟದ ಇದ್ರೆ ಬುಡದಿದೆಲ್ಲ ಈಗ ಕೆಲಸದವರನ್ನು ಭರಿಸಿ ತೆಗಿಬೇಕಷ್ಟೇ. ತುಂಬಾ ತುಂಬಿಕೊಂಡಿದೆ ಆಯ್ತಾ. ಇಲ್ಲದಿದ್ರೆ ಈಗ ಕೋಳಿ ಗೊಬ್ಬರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಕ್ಲೀನ್ ತೆಗಿಸ್ತದೆ. ಇದು ತುಂಬಿದ್ರೆ ನಗಾಡಿ ಹೋಗ್ತದೆ. ಸಿಂಗಾರ ಇದೆ ನೋಡಿ ಈ ಮರದಲ್ಲಿ, ತುಂಬಾ ಕೆಳಗೆ ಇದೆ ನೋಡಿ. ನಾನು ಎಷ್ಟು ಹೈಟ್ ಅಲ್ಲಿ ಇದ್ದೇನೆ ನೋಡಿ, ತುಂಬಾ ಕೆಳಗಿದೆ ಸಿಂಗಾರ. ನೋಡಿ ಈ ಮರದಲ್ಲಿ ಕೂಡ ಇದೆ, ಎರಡೆರಡು ಇದೆ ನೋಡಿ. ಒಂದು ಈ ಸೈಡ್ ಇದೆ, ಒಂದು ಆ ಕಡೆ ಇದೆ, 2 ಕಡೆ ಕೂಡ ಇದೆ ನೋಡಿ. ಹಾಗೆ ನೋಡಿ ಈ ಮರದಲ್ಲಿ ನೋಡಿ, ಇಲ್ಲಿ ಸಹ ಇದೆ ನೋಡಿ. ಈ ಮರದಲ್ಲಿ ಕೂಡ ಇದೆ, 2 ಅರಳಿಕೊಂಡಿದೆ, ಒಂದು ಹೀಗೆ ಇದೆ ಸಿಂಗಾರ ನೋಡಿ. ಅದೆಲ್ಲ ಅಡಕ್ಕೆ ಅಕ್ಕಾಳಿ ಇದ್ದು ನಳ್ಳಿ. ಇದನ್ನು ನೋಡುವಾಗ ಇದ್ರಲ್ಲಿ ಅಡಿಕೆ ಸಹ ಆಗ್ಬೋದಾ ಅಂತ ಅನಿಸ್ತದೆ ನೋಡುವಾಗ. ಹಾಗೆ ನೋಡಿ ಈ ಮರದಲ್ಲೂ ಇಲ್ಲಿ ಸಹ ಇದೆ, ಒಟ್ಟಿಗೆ ನೋಡಿ ಅಲ್ಲಿ ಸಹ ಇದೆ ನೋಡಿ. CPCRA ಅವರಿಗೆ 2016ರಲ್ಲಿ 100 ವರ್ಷ ಕಂಪ್ಲೀಟ್ ಆದ ಲೆಕ್ಕದಲ್ಲಿ ಒಂದು ಹೊಸ ತಳಿಗೆ ಅಡಿಕೆ ತಳಿ ಏನು ಅವ್ರು ಸಂಶೋಧನೆ ಮಾಡಿದ್ರು. ಮಂಗಳದ ಬದಲು ಒಂದು ಅದಕ್ಕೆ ಹೊಸ ತಳಿಗೆ ಹೆಸರೇನಿಡುವ ಅಂತ ನೋಡುವಾಗ ಶತಮಂಗಳ ಅಂತ ಹೆಸರಿಟ್ರು. ಹಾಗೆ ಇದು ಆ ತಳಿ. ಇದನ್ನೀಗ ನೆಟ್ಟು ನೋಡಿ 2 ವರ್ಷ 5 ತಿಂಗಳು, ಆಲ್ಮೋಸ್ಟ್ 2.5 ವರ್ಷ ಆಗಿಕೊಂಡು ಬಂತು. ಹಾಗೆ ಅವ್ರು ಹೇಳಿದ ಪ್ರಕಾರ ಮಂಗಳಕ್ಕಿಂತ ಇದು ಇನ್ನೂ ಸಹ ಹೆಚ್ಚಿನ ಫಲವನ್ನು ಕೊಡುವಂತಹ ಒಂದು ತಳಿ ಅಂತ ಹೇಳಿಕ್ಕೆ ಆಗ್ತದೆ. ಹಾಗೆ ನೋಡಿ ಪ್ರತಿಯೊಂದು ಸಾಲಲ್ಲಿ ಕೂಡ ನಾನೀಗ ತೋರಿಸಿದಾಗ ನಿಮ್ಗೆ ಮುಂಚೆ ಈ ವಿಡಿಯೋದಲ್ಲಿ ಸಿಂಗಾರ ಬಿಟ್ಟಿದೆ, ಎಲ್ಲ ಸುಮಾರು ಮರಗಳಲ್ಲಿ ಬಿಟ್ಟಿದೆ. ಎಲ್ಲಾ ಮರದಲ್ಲೂ ಒಂದೇ ತರ ಬಿಡ್ಲಿಲ್ಲ ಅಂತ ಹೊರತು ಬಿಟ್ರೆ ಮರ ಚೆನ್ನಾಗಿ ಸಹ ಬೆಳೆದಿದೆ. ಇದೀಗ 3 ವರ್ಷ ಭರ್ತಿ ಆಗ್ತಿದ್ದಂಗೆ ಚೆನ್ನಾಗಿ ಬಿಡ್ಬೋದು ಅಂತ ನಮ್ಮ ಅನಿಸಿಕೆ. 3 ವರ್ಷ ಭರ್ತಿ ಆದಾಗ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇವೆ. ಹಾಗೆ ಇದು ನಮ್ಮ ಈ ಶತಮಂಗಳ ಅಡಿಕೆ ತೋಟದ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ನಾವು ಸಾಧಾರಣ ಇದು 2 ವರ್ಷದ ಮುಂಚೆ, 2.5 ವರ್ಷದ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ. ಈ ಅಡಿಕೆ ನೆಡುವುದರಿಂದ ಹಿಡಿದು JCB ಹಿಟಾಚಿ ಕೆಲಸ ಮಾಡಿ ಹೊಂಡ ಮಾಡುದು ಮತ್ತೆ ಅಡಿಕೆ ಸಸಿ ನೆಡುವುದು ಇಲ್ಲ, ಇದೆಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವಂತಹ ವಿಡಿಯೋ ಕೂಡ ಹಾಕಿದ್ದೇವೆ. ಅದನ್ನು ಸಹ ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬನ್ನಿ. ಇದರಲ್ಲಿ ಬೇಕಾದ್ರೆ ಅದರ ಕೆಲವೊಂದು ಸಣ್ಣ ಸಣ್ಣ ತುಣುಕುಗಳನ್ನು ಹಾಕಿ ತೋರಿಸ್ತೇವೆ. ಗಿಡ ನೋಡಿ, ಇದುವೇ ಗಿಡ ನೋಡಿ ಇಷ್ಟು ಚೆನ್ನಾಗಿದೆ ಗಿಡ. ಇಲ್ಲಿ ಅಲ್ಲಿಯೂ ಸ್ವಲ್ಪ ಇದೆ, ಕೊಂಡೋಗ್ಲಿಕ್ಕೆ ಸ್ವಲ್ಪ ಹತ್ರ ಆಗಲಿ ಅಂತ ಕಾರಿಂದ ತೆಗೆದು ಅಲ್ಲಿ ಸಹ ಇಟ್ಟಿದ್ದೇನೆ. ಹಾಗೆ ಗಿಡ ಚೆನ್ನಾಗಿದೆ. ಇನ್ನು ನಾವು ಬೆಳೆಸೋದ್ರಲ್ಲಿದೆ ಹೇಗಾಗ್ತದೆ ಅಂತ. ಮತ್ತೆ ಬೇಕಾದ ಈಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು. ಯಾವುದು ಅಂತ ನಾನೀಗ ಹೇಳ್ತೇನೆ ನಿಮಗೆ. ಇಲ್ಲಿದು ನೋಡೋದು ನೀವು ಹ್ಯೂಮರ್ಜಿ ಅಂತ ಹೇಳೋ ಒಂದು ಈಟು, ಮತ್ತು ರಾಕ್ ಫಾಸ್ಫೇಟ್ 1 ಮುಷ್ಟಿಯಷ್ಟು ಹಾಕೋದು ಪ್ರತಿಯೊಂದು ಹೊಂಡಕ್ಕೂ ಸಹ. ಮತ್ತು ಹ್ಯೂಮರ್ಜಿ ಅಂತ ಹೇಳೋ ಈಟು 1 ಚಮಚ ಹಾಕುವಂತಹದ್ದು. ಇಲ್ಲಿ ನಾವು ನಮ್ಮಲ್ಲಿ ಯಾವ ಥರ ನೆಡ್ತಾ ಇದ್ದೇವೆ ಅಂತ ಹೇಳೋದನ್ನು ನಾವು ಇಲ್ಲಿ ತೋರಿಸ್ತಾ ಇರುವಂತಹದ್ದು. ಗಿಡವನ್ನು ನೆಡೋದಕ್ಕಿಂತ ಮುಂಚೆ ಅಲ್ಲಿ ಸ್ವಲ್ಪ ಇದ್ದಂತಹ ಸುಡುಮಣ್ಣು ಅಂಥದ್ದನ್ನು ಸಹ ಇಲ್ಲಿ ನಾವು ಈ ಹೊಂಡಕ್ಕೆ ಹಾಕ್ತಾ ಇದ್ದೇವೆ. ಆಮೇಲೆ ಗಿಡ ನೆಡುವುದು. ಈ ಹ್ಯೂಮರ್ಜಿ ಅಂತ ಹೇಳುವಂಥ ಈಟುಂಟಲ್ಲ, 1 ಚಮಚದಷ್ಟು ನಾವು ಹಾಕ್ತಾ ಇರುವಂತಹದ್ದು. ಇದು ಯಾಕೆ ಅಂದರೆ ಅದರ ರೂಟ್ ಏನಿದೆ, ಬೇರು, ಅದರ ಬೆಳವಣಿಗೆಗೆ ಭಾರಿ ಒಳ್ಳೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಹಾಕ್ತಾ ಇರುವಂತಹದ್ದು. ಮುಂಚೆ ಹೇಳಿದಂತಹ ಈಟುಗಳಲ್ಲದೆ ನಾವಿಲ್ಲಿ ಕಹಿಬೇವಿನ ಹಿಂಡಿ ಸಹ 1 ಸೇರಿನಷ್ಟು ಹಾಕ್ತಾ ಇದ್ದೇವೆ ಪ್ರತಿಯೊಂದು ಹೊಂಡಕ್ಕೆ ಸಹ.
ಅದು ಸಹ ಹಾಕಿ ಆಮೇಲೆ ಗಿಡ ನೆಡುವಂಥದ್ದು. ಹಾಗೆ ಈಗ ನೋಡಿ ಇಲ್ಲಿ ಅಡಿಕೆ ಸಸಿ ನೆಡ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ಬನ್ನಿ. ಇಲ್ಲಿ ನೀವು ನೋಡ್ಬೋದು ಅಡಿಕೆ ಸಸಿಯ ಸುತ್ತಲೂ ಈ ಥರ ಅಡಿಕೆ ಸೊಪ್ಪನ್ನು ಸಹ ಹಾಕಿದ್ದೇವೆ. ನಿಮ್ಮ ಅನಿಸಿಕೆಗಳೇನಾದರೂ ಈ ಅಡಿಕೆ ಸಸಿ ನೆಡುವ ವಿಷಯದಲ್ಲಿ ಇದ್ದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. It's not a game, it's a rich thing.